ಕುರಾನ್ನಲ್ಲಿ ಎಲ್ಲಿ ಉಲ್ಲೇಖ ಆಗಿದೆ ಅದನ್ನು ತೋರಿಸುತ್ತೀರಾ ಅಂತ ಹೇಳಿದ್ದಕ್ಕೆ ಸದ್ಯ ನನ್ನ ಬಳಿ ಕುರಾನ್ ಇಲ್ಲ ಅಂತ ಹೇಳ್ತಾರೆ ವಕೀಲ ವಿನೋದ್ ಕುಲಕರ್ಣಿ. ಹಿಜಾಬ್ ಬ್ಯಾನ್ ಮಾಡಿದ್ರೆ ಕುರಾನನ್ನೇ ಬ್ಯಾನ್ ಮಾಡಿದಂತೆ ವಿನೋದ್ ಕುಲಕರ್ಣಿ ಅವರ ವಾದ ಇದು. ಹಿಜಾಬ್ ಬ್ಯಾನ್ ಮಾಡಿದರೆ ಕುರಾನನ್ನೇ ಬ್ಯಾನ್ ಮಾಡಿದಂತೆ. ನಿಮ್ಮ ಪ್ರಕಾರ ಹಿಜಾಬ್ ಕುರಾನ್ ಎರಡೂ ಒಂದೇನಾ? ನ್ಯಾಯಪೀಠದ ಪ್ರಶ್ನೆ. ನಿಮ್ಮ ಪ್ರಕಾರ ಹಿಜಾಬ್ ಹಾಗೂ ಕುರಾನ್ ಎರಡೂ ಒಂದೇನಾ? ನ್ಯಾಯಪೀಠ ಕೇಳುತ್ತೆ ಪ್ರಶ್ನೆನ. ಕೇವಲ ನನ್ನ ಪ್ರಕಾರ ಅಲ್ಲ, ಇಡೀ ಜಗತ್ತಿನ ಮುಸ್ಲಿಮರ ಪ್ರಕಾರ. ವಿನೋದ್ ಕುಲಕರ್ಣಿ ಅವರ ಮಾತು. ಕೇವಲ ನನ್ನ ಪ್ರಕಾರ ಮಾತ್ರ ಅಲ್ಲ, ಇಡೀ ಮುಸ್ಲಿಮರ ಪ್ರಕಾರ ಹಿಜಾಬ್ ಹಾಗೂ ಕುರಾನ್ ಎರಡೂ ಒಂದೇನಾ ಅನ್ನೋದಕ್ಕೆ ವಿನೋದ್ ಕುಲಕರ್ಣಿ ಅವರು ಮಂಡಿಸ್ತಾ ಇರುವ ವಾದ ಕೇವಲ ನನ್ನ ಪ್ರಕಾರ ಅಲ್ಲ, ಇಡೀ ಜಗತ್ತಿನ ಮುಸ್ಲಿಮರ ಪ್ರಕಾರ ಎರಡೂ ಒಂದೇ. ಹಿಜಾಬ್ ಬ್ಯಾನ್ ಮಾಡಿದ್ರೆ ಕುರಾನನ್ನೇ ಬ್ಯಾನ್ ಮಾಡಿದಂತೆ ಆಗುತ್ತೆ. ನಾನೊಬ್ಬ ಸಾಂಪ್ರದಾಯಿಕ ಬ್ರಾಹ್ಮಣನಾಗಿ ಮನವಿ ಮಾಡುತ್ತೇನೆ, ಹಿಜಾಬ್ಗೆ ಅವಕಾಶ ಕೊಡಿ. ನಾನೋರ್ವ ಸಾಂಪ್ರದಾಯಿಕ ಬ್ರಾಹ್ಮಣನಾಗಿ ಮನವಿ ಮಾಡ್ತಾ ಇದ್ದೇನೆ, ಹಿಜಾಬ್ಗೆ ಅವಕಾಶ ಕೊಡಿ. ಹಿಜಾಬ್ ಬ್ಯಾನ್ ಮಾಡಿದ್ರೆ ಕುರಾನನ್ನೇ ಬ್ಯಾನ್ ಮಾಡಿದ ಹಾಗೆ. ವಿನೋದ್ ಕುಲಕರ್ಣಿ ಅವರು ಮಂಡಿಸ್ತಾ ಇರುವಂತಹ ವಾದ ಇದು. ದಯವಿಟ್ಟು ಹಿಜಾಬ್ಗೆ ಅವಕಾಶ ಕೊಡಿ. ಒಬ್ಬ ಸಾಂಪ್ರದಾಯಿಕ ಬ್ರಾಹ್ಮಣನಾಗಿ ನಾನು ಮನವಿ ಮಾಡುತ್ತಿದ್ದೇನೆ ಅಂತ ಹೇಳ್ತಾರೆ. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಶುಕ್ರವಾರ ರಂಜಾನ್ ವೇಳೆ ಹಿಜಾಬ್ ಧರಿಸಲು ಅವಕಾಶ ನೀಡಿ. ವಕೀಲ ಕುಲಕರ್ಣಿ ಅವರು ಹೇಳ್ತಾ ಇರುವಂತದ್ದು, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಶುಕ್ರವಾರ ಹಾಗೂ ರಂಜಾನ್ ಸಂದರ್ಭದಲ್ಲಿ ಹಿಜಾಬ್ ಧರಿಸೋದಿಕ್ಕೆ ಅವಕಾಶವನ್ನ ನೀಡಿ. ಇಲ್ಲಿಗೆ ವಿನೋದ್ ಕುಲಕರ್ಣಿ ಅವರು ತಮ್ಮ ವಾದವನ್ನ ಮುಗಿಸ್ತಾರೆ. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಶುಕ್ರವಾರ ಹಾಗೂ ರಂಜಾನ್ನ ವೇಳೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ನೀಡಿ ಅಂತ ಮನವಿಯನ್ನ ಸಲ್ಲಿಸಿ ವಕೀಲ, ಅರ್ಜಿದಾರರ ಪರ ವಕೀಲ ವಿನೋದ್ ಕುಲಕರ್ಣಿ ತಮ್ಮ ವಾದವನ್ನ ಮುಗಿಸ್ತಾರೆ. ಮತ್ತೆ ವಾದ ಮಂಡನೆಗೆ ಮುಂದಾದ ವಕೀಲ ರೆಹಮತ್ತುಲ್ಲಾ ಕೋತ್ವಾ. ನಿಮ್ಮ ಅರ್ಜಿ ನಿಯಮಕ್ಕನುಸಾರ ಇಲ್ಲ ಅಂತ ಹೇಳಿ ರೆಹಮತ್ತುಲ್ಲಾ ಕೋತ್ವಾಲ್ ಅವರ ಅರ್ಜಿಯನ್ನ ತಳ್ಳಿ ಹಾಕುತ್ತೆ ನ್ಯಾಯಪೀಠ. ವಿನೋದ್ ಕುಲಕರ್ಣಿ ಅವರ ವಾದ ಮುಗಿತಾ ಇದ್ದ ಹಾಗೆ ಮತ್ತೆ ವಾದ ಮಂಡನೆಗೆ ಮುಂದಾಗ್ತಾರೆ ರೆಹಮತ್ತುಲ್ಲಾ ಕೋತ್ವಾಲ್. ಅರ್ಜಿದಾರರ ಪರ ಎಎಂದಾರ್ ವಾದ ಮಂಡನೆ. ಹಿಜಾಬ್ ಎನ್ನುವುದು ಪವಿತ್ರ ಗ್ರಂಥದಲ್ಲಿ ನೀಡಲಾಗಿರುವ ಆದೇಶ. ಎಎಂದಾರ್ ಅವರ ವಾದ ಮಂಡನೆ ಇದು. ಅರ್ಜಿದಾರರ ಪರ ಮತ್ತೋರ್ವ ವಕೀಲ ಎಎಂದಾರ್ ವಾದ ಮಂಡಿಸ್ತಾ ಇದ್ದಾರೆ. ಹಿಜಾಬ್ ಎನ್ನುವುದು ಪವಿತ್ರ ಗ್ರಂಥದಲ್ಲಿ ನೀಡಲಾಗಿರುವ ಆದೇಶ ಅಂತ ಹೇಳ್ತಾರೆ.
ನೀವು ಸಲ್ಲಿಸಿರುವುದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ನ್ಯಾಯಪೀಠದ ಪ್ರಶ್ನೆ ಇದು. ನೀವು ಸಲ್ಲಿಸಿರುವುದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಅಂತ. ಹಿಜಾಬ್ ನಿಷೇಧದಿಂದ ತೊಂದರೆಗೆ ಒಳಗಾದ ವಿದ್ಯಾರ್ಥಿನಿಯರ ಅರ್ಜಿ. ಎಎಂ ದಾರ್ ಅವರು ಹೇಳುವಂಥದ್ದು, ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಾಂವಿಧಾನಿಕ ಅಂಶಗಳು ಪರಿಗಣನೆಗೆ ಬಂದಿಲ್ಲ. ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಾಂವಿಧಾನಿಕ ಅಂಶಗಳು ಪರಿಗಣನೆಗೆ ಬಂದಿಲ್ಲ. ನೀವು ಸಲ್ಲಿಸಿರೋದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂತಹ ನ್ಯಾಯಪೀಠದ ಪ್ರಶ್ನೆಗೆ ಎಎಂ ದಾರ್ ಅವರು ಹೇಳ್ತಾರೆ, ಹಿಜಾಬ್ ನಿಷೇಧದಿಂದ ತೊಂದರೆಗೊಳಗಾದ ವಿದ್ಯಾರ್ಥಿನಿಯರ ಅರ್ಜಿ. ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಸಾಂವಿಧಾನಿಕ ಅಂಶಗಳು ಪರಿಗಣನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ನನಗೆ ಅರೇಬಿಕ್ ಸಹ ಬರುತ್ತದೆ ಎಎಂ ದಾರ್ ಹೇಳುವಂಥದ್ದು. ನನ್ನ ವಾದದಲ್ಲಿ ಬರುವ ಅಂಶಗಳನ್ನ ನೀವು ಮೆಚ್ಚಿಕೊಳ್ಳುತ್ತೀರಿ. ಯಾವ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಪ್ರತಿನಿಧಿಸುತ್ತಿದ್ದೀರಿ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡುತ್ತೆ. ಯಾವ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಪ್ರತಿನಿಧಿಸುತ್ತಿದ್ದೀರಿ ನ್ಯಾಯಪೀಠದ ಪ್ರಶ್ನೆ. ಗೊಂದಲಕ್ಕೊಳಗಾಗಿ ಇನ್ನೊಂದು ಪ್ರಕರಣ ವಿವರ ಓದಿದ ಎಎಂ ದಾರ್ ಕೋರ್ಟ್ನ ಅಮೂಲ್ಯ ಸಮಯ ಹಾಳು ಮಾಡುತ್ತಿದ್ದೀರಿ ಅಂತ ನ್ಯಾಯಪೀಠ ಎಚ್ಚರಿಕೆಯನ್ನ ಕೊಡುತ್ತೆ. ಕೋರ್ಟ್ನ ಅಮೂಲ್ಯ ಸಮಯ ಹಾಳು ಮಾಡುತ್ತಿದ್ದೀರಿ ಅಂತ ನ್ಯಾಯಪೀಠ ಎಚ್ಚರಿಕೆಯನ್ನ ಕೊಡುತ್ತೆ. ಗೊಂದಲದಿಂದ ಇನ್ನೊಂದು ಪ್ರಕರಣದ ವಿವರವನ್ನು ಓದಿದ ಎಎಂ ದಾರ್ ಅರ್ಜಿದಾರರ ಹೆಸರು, ಕಾಲೇಜಿನ ವಿವರ ಹೇಳದೆ ವಾದ ಮುಂದುವರಿಸಲು ಎಎಂ ದಾರ್ ಪ್ರಯತ್ನವನ್ನ ಪಡ್ತಾರೆ. ಇದಕ್ಕೆ ಅವಕಾಶವನ್ನ ಕೊಡಲ್ಲ ನ್ಯಾಯಪೀಠ. ನಿಮ್ಮ ಅರ್ಜಿದಾರರ ಹೆಸರೇನು, ಯಾವ ಕಾಲೇಜು, ಆ ಕಾಲೇಜಿನ ನಿಯಮಗಳೇನು, ಏನು ಸಮವಸ್ತ್ರ ಇದೆ, ಎಲ್ಲವನ್ನೂ ತಿಳಿಸಿ ಅಂತ ನ್ಯಾಯಪೀಠ ಕೇಳುತ್ತೆ. ಅದರ ವಿವರ ಹೇಳದನೆ ವಾದ ಮುಂದುವರಿಸಲು ಎಎಂ ದಾರ್ ಪ್ರಯತ್ನವನ್ನ ಪಡ್ತಾರೆ. ಅರ್ಜಿಯ ಎಲ್ಲ ವಿವರ ಸಲ್ಲಿಸುತ್ತೇನೆ, ಈಗ ವಾದ ಮಂಡನೆಗೆ ಅವಕಾಶ ಕೊಡಿ. ಎಎಂ ದಾರ್ ಅವರು ಹೇಳುವಂಥದ್ದು, ಅರ್ಜಿಯಲ್ಲಿ ಎಲ್ಲ ವಿವರವನ್ನ ಸಲ್ಲಿಸುತ್ತೇನೆ, ಈಗ ಮೊದಲಿಗೆ ವಾದ ಮಂಡನೆಗೆ ಅವಕಾಶ ಕೊಡಿ. ಇದುವರೆಗೂ ವಿಚಾರಣೆಯಲ್ಲಿ ಬರದೇ ಇರುವ ಅಂಶಗಳನ್ನ ಹೇಳುತ್ತೇನೆ. ಎಎಂ ದಾರ್ ಅವರು ಹೇಳುವಂಥದ್ದು, ಇದುವರೆಗೂ ವಿಚಾರಣೆಯಲ್ಲಿ ಬರದೇ ಇರುವ ಅಂಶವನ್ನ ಹೇಳುತ್ತೇನೆ, ಅದನ್ನ ಕೇಳಿ ನೀವೇ ಮೆಚ್ಚಿಕೊಳ್ಳುತ್ತೀರಿ ಅಂತ. ಆಗ ಎಎಂ ದಾರ್ ಅವರ ಅರ್ಜಿಯನ್ನು ಕೂಡ ತಿರಸ್ಕರಿಸುತ್ತೆ ನ್ಯಾಯಪೀಠ.
ಎಎಂ ದಾರ್ ಅವರ ಅರ್ಜಿಯೂ ಕೂಡ ತಿರಸ್ಕೃತ. ಮತ್ತೊಮ್ಮೆ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ ನ್ಯಾಯಪೀಠ. ಮತ್ತೊಮ್ಮೆ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ ನ್ಯಾಯಪೀಠ. ಎಎಂ ದಾರ್ ಅರ್ಜಿ ತಿರಸ್ಕರಿಸಿದ ನ್ಯಾಯಪೀಠ. ಮತ್ತೊಮ್ಮೆ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ ನ್ಯಾಯಪೀಠ. ಹೆಚ್ಚುವರಿ ಅರ್ಜಿಯಲ್ಲಿ ಎಲ್ಲವನ್ನೂ ಕೂಡ ಸಲ್ಲಿಸ್ತೇನೆ ಅಂತ ಹೇಳ್ತಾರೆ ಎಎಂ ದಾರ್. ಈಗ ವಾದ ಮಾಡೋದಿಕ್ಕೆ, ವಾದ ಮಂಡನೆಗೆ ಅವಕಾಶವನ್ನು ಕಲ್ಪಿಸಿ ಅನ್ನುವಂತಹ ಮನವಿಯನ್ನು ಮಾಡ್ತಾರೆ. ಅದಕ್ಕೆ ಒಪ್ಪದಂತಹ ನ್ಯಾಯಪೀಠ ಎಎಂ ದಾರ್ ಅವರ ಅರ್ಜಿಯನ್ನು ತಿರಸ್ಕೃತಗೊಳಿಸುತ್ತೆ. ಮತ್ತೊಂದು ಬಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ತುಂಬಾ ಪ್ರಮುಖವಾದ ಪ್ರಕರಣದ ಚರ್ಚೆಯಾಗುತ್ತಿದೆ. ತುಂಬಾ ಪ್ರಮುಖವಾದ ಪ್ರಕರಣದ ಚರ್ಚೆ ಆಗುತ್ತಿದೆ. ಮುಖ್ಯ ನ್ಯಾಯಮೂರ್ತಿಗಳು ಒಂದೇ ದಿನದಲ್ಲಿ ಸಾಂವಿಧಾನಿಕ ಪೀಠ ರಚಿಸಿದ್ದಾರೆ. ಯಾರ್ಯಾರೋ ಅರ್ಜಿದಾರರ ಪರ ವಾದ ಮಾಡಲು ಬಂದ್ರೆ ಹೇಗೆ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡ್ತಾರೆ. ಯಾರ್ಯಾರೋ ಬಂದು ಅರ್ಜಿದಾರರ ಪರ ವಾದ ಮಂಡಿಸಿದ್ರೆ ಹೇಗೆ? ಇದುವರೆಗೂ ಅರ್ಜಿದಾರರ ಪರ ತುಂಬಾ ಒಳ್ಳೆಯ ವಾದ ಮಂಡನೆಯಾಗಿದೆ. ಇದುವರೆಗೂ ಅರ್ಜಿದಾರರ ಪರ ತುಂಬಾ ಒಳ್ಳೆಯ ವಾದ ಮಂಡನೆಯಾಗಿದೆ. ಇದುವರೆಗೂ ಅರ್ಜಿದಾರರ ಪರ ಒಳ್ಳೆಯ ವಾದ ಮಂಡನೆಯಾಗಿದೆ. ಈಗ ಯಾರ್ಯಾರೋ ಬಂದು ವಾದ ಮಾಡ್ತೀನಿ ಅಂತಂದ್ರೆ ಹೇಗೆ? ನ್ಯಾಯಪೀಠ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಪ್ರಮುಖವಾದ ಪ್ರಕರಣದ ಚರ್ಚೆ ಆಗ್ತಾ ಇದೆ. ಮುಖ್ಯ ನ್ಯಾಯಮೂರ್ತಿಗಳಿಂದ ಒಂದೇ ದಿನದಲ್ಲಿ ಸಾಂವಿಧಾನಿಕ ಪೀಠ ಕೂಡ ರಚನೆಯಾಗಿದೆ. ಈಗ ಯಾರ್ಯಾರೋ ಅರ್ಜಿದಾರರ ಪರ ಅಂತ ಹೇಳಿ ವಾದ ಮಂಡಿಸೋದಿಕ್ಕೆ ಬಂದ್ರೆ ಹೇಗೆ?
ಎಎಂದಾರ್ ಅವರ ಅರ್ಜಿಯನ್ನ ತಿರಸ್ಕೃತಗೊಳಿಸಲಾಯಿತು. ಅರ್ಜಿ ತಿರಸ್ಕರಿಸಿದ ನ್ಯಾಯಪೀಠ ಮತ್ತೊಮ್ಮೆ ನ್ಯಾಯಬದ್ಧವಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಸೂಚನೆಯನ್ನ ಕೂಡ ನೀಡುತ್ತೆ ನ್ಯಾಯಪೀಠ. ತುಂಬಾ ಪ್ರಮುಖವಾದ ಪ್ರಕರಣದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿಯವರೆಗೂ ಎಎಂದಾರ್ ಅವರ ಅರ್ಜಿಯನ್ನ ತಿರಸ್ಕೃತಗೊಳಿಸಲಾಯಿತು. ಅರ್ಜಿ ತಿರಸ್ಕರಿಸಿದ ನ್ಯಾಯಪೀಠ ಮತ್ತೊಮ್ಮೆ ನ್ಯಾಯಬದ್ಧವಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಸೂಚನೆಯನ್ನ ಕೂಡ ನೀಡುತ್ತೆ ನ್ಯಾಯಪೀಠ. ತುಂಬಾ ಪ್ರಮುಖವಾದ ಪ್ರಕರಣದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿಯವರೆಗೂ ತುಂಬಾ ಒಳ್ಳೆಯ ಚರ್ಚೆ ಆಗಿರುವಂಥದ್ದು. ಈಗ ಯಾರ್ಯಾರೋ ಅರ್ಜಿದಾರರ ಪರ ವಾದ ಮಾಡಲು ಬಂದರೆ ಹೇಗೆ ಅಂತ ನ್ಯಾಯಪೀಠ ಪ್ರಶ್ನೆಯನ್ನ ಮಾಡ್ತಾ ಇದೆ. ಅರ್ಜಿದಾರರ ಪರ ಮತ್ತೋರ್ವ ವಕೀಲ ಸುಭಾಷ್ ಝಾ ವಾದ ಮಂಡನೆ. ಅರ್ಜಿದಾರರ ಪರ ಮತ್ತೋರ್ವ ವಕೀಲರ ವಾದ ಮಂಡನೆ. ಸುಭಾಷ್ ಝಾ ಅರ್ಜಿದಾರರ ಪರ ವಕೀಲರು ವಾದ ಮಂಡನೆಗೆ ಮುಂದಾಗ್ತಾರೆ. ಇಸ್ಲಾಂನಲ್ಲಿ ಹಿಜಾಬ್ ಗಡ್ಡದ ವಿಷಯ ಮೊದಲ ಸಲ ನ್ಯಾಯಾಲಯಕ್ಕೆ ಬಂದಿದ್ದಲ್ಲ. ಸುಭಾಷ್ ಹೇಳುವಂತ ಮಾತಿದು. ಇದೇ ಮೊದಲ ಬಾರಿಗೆ ಹಿಜಾಬ್ ಗಡ್ಡದ ವಿಷಯ ನ್ಯಾಯಾಲಯದ ಮುಂದೆ ಬಂದದ್ದಲ್ಲ. ಅರ್ಜಿದಾರರ ಪರ ಸುಭಾಷ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಸ್ಲಾಂನಲ್ಲಿ ಹಿಜಾಬ್ ಗಡ್ಡದ ವಿಷಯ ಮೊದಲ ಸಲ ನ್ಯಾಯಾಲಯಕ್ಕೆ ಬಂದಿದ್ದಲ್ಲ. ಕೇರಳ, ಬಾಂಬೆ ಸೇರಿದಂತೆ ಹಲವು ಹೈಕೋರ್ಟ್ನಲ್ಲಿ ಈ ವಿಷಯ ಚರ್ಚೆಗೆ ಬಂದಿದೆ. ಇಸ್ಲಾಂನಲ್ಲಿ ಹಿಜಾಬ್ ಗಡ್ಡದ ವಿಷಯ ಮೊದಲ ಸಲ ನ್ಯಾಯಾಲಯಕ್ಕೆ ಬಂದಿದ್ದಲ್ಲ. ಕೇರಳ, ಬಾಂಬೆ ಸೇರಿದಂತೆ ಹಲವು ಹೈಕೋರ್ಟ್ನಲ್ಲಿ ಈ ವಿಷಯ ಚರ್ಚೆಗೆ ಬಂದಿದೆ. ಸುಭಾಷ್ ಝಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹಿಜಾಬ್ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಎಂದು ಈಗಾಗಲೇ ಅನೇಕ ತೀರ್ಪುಗಳಿವೆ. ಹೈಕೋರ್ಟ್ಗಳಿಗೆ ವಿಚಾರಣೆ ನಡೆಸಿ ತೀರ್ಪು ನೀಡಲು ಅನೇಕ ಮುಖ್ಯ ವಿಷಯಗಳಿರುತ್ತವೆ. ಹಿಜಾಬ್ ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಎಂದು ಈಗಾಗಲೇ ಅನೇಕ ತೀರ್ಪುಗಳಿವೆ. ಅರ್ಜಿದಾರರ ಪರ ವಕೀಲ ಸುಭಾಷ್ ಝಾ ವಾದ ಮಂಡಿಸುತ್ತಿದ್ದಾರೆ. ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ ಹಿಜಾಬ್ ಅನ್ನುವಂಥದ್ದು ಅನೇಕ ತೀರ್ಪುಗಳಿವೆ. ಹೈಕೋರ್ಟ್ಗಳಿಗೆ ವಿಚಾರಣೆ ನಡೆಸಿ ತೀರ್ಪು ನೀಡಲು ಅನೇಕ ಮುಖ್ಯ ವಿಷಯಗಳಿರುತ್ತೆ. ಹೈಕೋರ್ಟ್ನ ಅಮೂಲ್ಯ ಸಮಯ ಹಿಜಾಬ್ ಗಡ್ಡದಂತಹ ವಿಷಯಗಳಿಗೆ ವ್ಯರ್ಥವಾಗಬೇಕಾ? ಸುಭಾಷ್ ಅವರು ಕೇಳ್ತಾರೆ. ಕೋರ್ಟ್ನ ಅಮೂಲ್ಯ ಸಮಯ ಹಿಜಾಬ್ ಗಡ್ಡ ಇಂತಹ ವಿಷಯಗಳಿಗೆ
ವ್ಯರ್ಥ ಆಗಬೇಕಾ? ಅರ್ಧ ಗಂಟೆ ಸಮಯ ಕೊಡಿ, ಈ ಹಿಂದಿನ ಆದೇಶಗಳೊಂದಿಗೆ ವಾದ ಮಂಡಿಸುತ್ತೇನೆ ಅಂತ ಸುಭಾಷ್ ಅವರು ಕೇಳ್ತಾರೆ. ಅರ್ಧ ಗಂಟೆ ಸಮಯ ಕೊಡಿ, ಈ ಹಿಂದಿನ ಆದೇಶಗಳೇನಿದೋ ಆ ಆದೇಶಗಳೊಂದಿಗೆ ವಾದ ಮಂಡಿಸ್ತೇನೆ. ಪರ ವಾದ ಮಂಡನೆ ಮುಗಿಯಲಿ, ನಂತರ ಮಧ್ಯಂತರ ಅರ್ಜಿಗಳನ್ನು ಪರಿಶೀಲಿಸುತ್ತೇವೆ. ಅರ್ಜಿದಾರರ ಪರ ವಾದ ಮಂಡನೆ ಆಗಲಿ, ಅದಾದ ನಂತರ ಮಧ್ಯಂತರ ಅರ್ಜಿಗಳಿಗೆ ಅವಕಾಶವನ್ನು ಕೊಡ್ತೀವಿ. ಪರ ವಾದ ಮಂಡನೆ ಮುಗಿಯಲಿ, ನಂತರ ಮಧ್ಯಂತರ ಅರ್ಜಿಗಳನ್ನು ಪರಿಶೀಲಿಸುತ್ತೇವೆ. ಅರ್ಧ ಗಂಟೆ ಸಮಯ ಕೊಡಿ, ಈ ಹಿಂದಿನ ಆದೇಶಗಳೊಂದಿಗೆ ವಾದ ಮಂಡಿಸುತ್ತೇನೆ. ಸುಭಾಷ್ ಝಾ ವಾದ ಮಂಡಿಸುವಂಥದ್ದು. ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಹಿಜಾಬ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಹಿಜಾಬ್ ಅರ್ಜಿ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಹಿಜಾಬ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಳೆ 5ನೇ ದಿನದ ವಿಚಾರಣೆ ಆರಂಭ ಆಗುತ್ತೆ. 1 ಗಂಟೆ ನಡೆದಂತಹ ಇಂದಿನ ವಿಚಾರಣೆ ಈಗ ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹಿಜಾಬ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರುವಂಥದ್ದು. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಅಗತ್ಯ ದಾಖಲೆಗಳನ್ನ ನ್ಯಾಯಪೀಠದ ಮುಂದೆ ಹಾಜರುಪಡಿಸದ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿರುವಂಥದ್ದು. 1 ಗಂಟೆಗಳ ಕಾಲ ನಡೆದಂತಹ ಹಿಜಾಬ್ ಅರ್ಜಿ ವಿಚಾರಣೆ. ಮೊದಲಿಗೆ ವಕೀಲ ಆದಿತ್ಯ ಅವರು ಇನ್ನು ಮತ್ತೊಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಇದಕ್ಕೆ ನ್ಯಾಯಪೀಠ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ. ಈಗಾಗಲೇ 4 ಅರ್ಜಿಗಳ ವಿಚಾರಣೆ ನಡೀತಾ ಇದೆ, ಅದು ಮುಗಿಬೇಕು. ಅದಾದ ನಂತರ ಮಧ್ಯಂತರ ಅರ್ಜಿಗಳ ಪರಿಶೀಲನೆಗೆ ನಿರ್ಧಾರವನ್ನ ಮಾಡಲಾಗುವುದು ಅಂತ ಹೇಳ್ತಾರೆ. ಅದಾದ ಬಳಿಕ ಅರ್ಜಿದಾರರ ಪರ ವಕೀಲ ರೆಹಮತುಲ್ಲಾ ಕೋತ್ವಾಲ್ ಅವರು ವಾದವನ್ನ ಮಂಡಿಸ್ತಾರೆ. ನಿಯಮಬದ್ಧ ಆಗಿರಲಿಲ್ಲವಂತೆ ಅವರ ಅರ್ಜಿ, ಅವರ ದಾಖಲೆಗಳು. ಹಾಗಾಗಿ ಅವರ ಅರ್ಜಿಯನ್ನ ತಿರಸ್ಕೃತಗೊಳಿಸುತ್ತೆ ನ್ಯಾಯಪೀಠ.
ಈಗ ನಾಳೆ ಮಧ್ಯಾಹ್ನ 2:30ಕ್ಕೆ ಹಿಜಾಬ್ ವಿಚಾರಣೆ ಮುಂದೂಡಿಕೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.